ಮೇಲೆ ನಿಮ್ಮಂತರ ಮೋಸ ಮಾಡಿದರಲ್ಲಿ ತಪ್ಪೇನಿದೆ? ಹೇಳು ರಾಜರೇ, ಸಮುದ್ರ ತೇಜರೇ. ಅಹೋ ಸ್ವಾಮಿ ನಾನದರೆ ಅಂತ ರಾಜರೇ, ನೀವು ಹೇಳಬೇಕಾದ್ರೆ ಸುಳ್ಳು ಹಬ್ಬವನ್ನು ಹುಟ್ಟಿಸಿ ಶ್ರೀಕೃಷ್ಣ ಸಂವರಿಸುವುದು ಒಳ್ಳೆಯದು. ಹೌದು, ಅದೇ ಆಗ್ತಕ್ಕಂದ್ರೆ ಅದನ್ನು ಆ ಶ್ರೀಕೃಷ್ಣನ ತಾನು ಕೊಟ್ಟು ಮೋಸ ಮಾಡಿದರೆ ನಾವು ಯಾಕೆ ಮೋಸ ಮಾಡಬಾರದು? ಮೋಸ ಮಾಡಬೇಕು. ನಮ್ಮರಾದರೆ ಆದ ಕಾರಣ ಅವರನ್ನು ಬರುವಂತ ಮಾಡಿಕೊಂಡು ನಮ್ಮ ಸೈನಿಕರಿಗೆ ಹೇಳಿಕೊಂಡು ಅವರು ಬಂದು ಕೂಡಲೇ ಸಂವರಿಸುವುದು ಸರಿಯಾದ ಕೆಲಸ. ನಾರದ ಸಂತರಾದರೆ ಆದರೆ ಇದೊಂದಿದೆ ಮತ್ತೆ ಕೇಳಿರಿ. ಚೆನ್ನಾಗಿ ಕಂಸರಾದರೆ ಸ್ವಾಮಿ ಚೆನ್ನಾಗಿ ಕೇಳಿ, ಚೆನ್ನಾಗಿ ಚೆನ್ನಾಗಿ ಕೇಳಿರಿ. ಚೆನ್ನಾಗಿ ಕೇಳಿರಿ. ಚೆನ್ನಾಗಿ ರಜಾನೆ ನಾನೇ ನಾನೊಂದು ಮಾತನ್ನು ಹೇಳ್ತೀನಿ, ಅದರಂತೆಯೇ ನಡೆಸಿಕೊ. ಅದೇನೆಂದರೆ ಸುಳ್ಳು ಹಬ್ಬವನ್ನು ಹುಟ್ಟಿಸಿ ಶ್ರೀಕೃಷ್ಣನು ಮತ್ತು ಬಲರಾಮನು ಸಂಬರಿಸುವ ನಮ್ದು ನಾರಾದರೆ ಏನಾದರೂ ಹೇಳಿಕೊಟ್ಟಿರುವರೆಂದು ಯಾರ ಮುಂದೆ ಏನು ಹೇಳಬೇಡ. ನಾವು ಯಾತಕ್ಕೆ ಹೇಳುವ ಸ್ವಾಮಿ ನಾನದಲ್ಲ. ಅದು ಯಾತಕ್ಕಂದರೆ ಅಂದ ಮೇಲೆ ನಿಂದೆಯನ್ನು ಹಾಕುವರು. ಅದು ಬರದಂತೆ ನಿನ್ನ ಕಾರ್ಯವನ್ನು ನೀನು ಮಾಡಬೇಕು ರಾಜ. ಸಮುದ್ರ ತೇಜ. ಸುಶೀಲ ಬರ್ಬೇಕಮ್ಮ. ಸುಶೀಲ ಭಾರತಿ ಸ್ವಾಮಿ. ಅಭಯ ಸ್ವಾಮಿ ನಾನಂದ್ರೆ ಕಂಸರಾದರೆ ಅಭಯ
ಸ್ವಾಮಿ ನಾರದರೆ ಕಂಸರಾಜರೇ ನಾನು ಚೆನ್ನಾಗಿ ಕೇಳುವಂತನಾಗಲಿ ಚೆನ್ನಾಗಿ ಹೇಳಿದ ರಾಜರೇ ಅವ ಸ್ವಾಮಿ ನಾರದರೆ ಕಂಸರಾಜರೇ ಹಂಗ ಬಿಟ್ಟಾಗ ಮನೆಗೆ ಕಣ್ಣ ಒಡೆಯ ಬುದ್ಧಿ ನಮಗಿಲ್ಲ. ಹೌದೇನು ರಾಜ? ನೀವು ಎದುರಿ ಹೆಸನಮ್ಮ ಬಿಟ್ಟು ನಿಶ್ಚಂತರಾಗರೆ ನಾರಾಯಣ ನಾರಾಯಣ ಎಲ್ಲ ಮಾತು ಮೇಲೆ ನಮಗಳಿದೆ ಸ್ವಾಮಿ ನಾರದರೆ ಚಂದ ಚರಿದ್ರೆ ಕಂಸರಾಜರೇ ನಾನಿನ್ನ ಹೋಗಿ ಬರುವೆನು. ನಿನ್ನ ಇಷ್ಟದಂತಾಗರೆ ಸ್ವಾಮಿ ನಾರದರೆ ಚಂದ ಚರಿದ್ರೆ ಎಲ್ಲ ಸಾರಥಿ ಸ್ವಾಮಿ ಈಗ ಸರಿ ಮಾಡಿದ್ದೀನ ಯಪ್ಪ ಇಟ್ಬಿಟ್ಟಲ್ಲ ಬರೋಂಕ ಅವರಿಗೆ ಇವನಿಗೇನು ಬಂದು ಒದಗಿದ ಮರಣಗಾಲ. ಹೌದು ಸ್ವಾಮಿ ಹೌದು ಹೌದು ಸ್ವಾಮಿ. ಇವನು ನನ್ನ ಮಾತನ್ನು ಕೇಳಿ ಆ ಶ್ರೀಕೃಷ್ಣನು ಕರೆಯಲಿಕ್ಕೆ ಹೋಗಿದ್ದನು. ಅಲ್ಲ ಸಾರಥಿ ಸ್ವಾಮಿ ಅವನಿಗೆ ಏನಾಗಬೇಕು ಶ್ರೀಕೃಷ್ಣನ ಮಾಡುವನು. ಹೌದಾ? ಹೌದು ಎಲ್ಲ ಸಾರಥಿ ದೇವ. ಇನ್ನು ನಾನು ಮುಂದಕ್ಕೆ ಹೋಗಿ ಎಲ್ಲ ಸಂಗತಿಗಳನ್ನು ತಿಳ್ಕೊಳ್ಳಬೇಕು ಸಾರಥಿ. ಹೋಗಾಡ ನಡೀತಾಗ್ತದೆ. ಹೋಗಪ್ಪ ಹೋಗ ಮುಂದೆ ಯಾವ ಊರಿಗೆ ಹೆಜ್ಜೆ ಪಳ್ಳ ಪಳ್ಳ ಜನ ಜನ ಕಾಗೆಜ್ಜೆ ಪಳ್ಳ ಪಳ್ಳ Krishna